ಯಾರ್ಯಾರ ಹತ್ರ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಯಾಕೆ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವಾಗ ಬೇಕಾದರೂ ಹೆಂಗೆ ಬೇಕಾದರೂ ಕೂಡ ಹ್ಯಾಕ್ ಆಗ್ಬೋದು. ಒಂದು ಸಲ ನಿಮ್ಮ ಚಾನಲ್ ಹ್ಯಾಕ್ ಆದಮೇಲೆ ಆ ಪ್ರಾಬ್ಲಮ್ಸ್ ನೀವು ಏನು ಫೇಸ್ ಮಾಡ್ತೀರ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಹೋದರೂ ಕೂಡ ಸೊಲ್ಯೂಷನ್ ಸಿಗಲ್ಲ. ಯಾರೂ ಕೂಡ ಏನೂ ಕೂಡ ಹೆಲ್ಪ್ ಮಾಡೋಕ್ಕೂ ಆಗಲ್ಲ ಆ ಥರ ಒಂದು ಪ್ರಾಬ್ಲಮ್ಗೆ ಸಿಗಾಕೊಂಡಾಗ. ಯಾಕೆ ಅಂತಂದರೆ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಿಚುವೇಶನ್ ನಮಗೆ ಕ್ರಿಯೇಟ್ ಆಗಿಬಿಡುತ್ತೆ. ದಯವಿಟ್ಟು ನಿಮ್ಮ ಒಂದು ಚಾನಲ್ ಹ್ಯಾಕ್ ಆಗಬಾರ್ದು ಅಂತಂದರೆ ನಾನು ಹೇಳೋ ಸೆಟ್ಟಿಂಗ್ಸ್ಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗೋದನ್ನು ನೀವು 90% ತಡಿಬೋದು. ಓಕೆ, ನಾವು ಏನೇ ಮಾಡಿದ್ರೂ ಕೂಡ 10% ರಿಸ್ಕ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರಲ್ಲ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ಗೈಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ಹೇಳುವಂಥ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ದಯವಿಟ್ಟು ಮಿಸ್ ಮಾಡೋಕೆ ಹೋಗಬೇಡಿ. ಪ್ರತಿಯೊಂದು ಪಾಯಿಂಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗೋದಕ್ಕೆ ಮುಖ್ಯ ಕಾರಣ ಕೆಲವೊಂದಷ್ಟು ಪರ್ಸೆಂಟ್ ನಾವುಗಳೇ ಆಗ್ಬಿಡ್ತೀವಿ. ಯಾಕೆ ಅಂತಂದರೆ ನೋಡಿ, ಫಸ್ಟು ಮಿಸ್ಟೇಕ್ಸು ನಾವುಗಳೆಲ್ಲ ಮಾಡುವಂಥದ್ದು ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ನಾವು ಯೂಟ್ಯೂಬಲ್ಲಿ ಶೇರ್ ಮಾಡೋದಕ್ಕೆ ಶುರು ಮಾಡ್ಕೊಬಿಡ್ತೀವಿ. ನಾವು ಒಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ನಾವಲ್ಲಿ ಹೊಸಬರಾಗಿರ್ತೀವಿ, ನಮಗೆ ಆಡಿಯನ್ಸ್ಗಳು ಕಮ್ಮಿ ಇರ್ತಾರೆ. ಅಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಹೊರಗಡೆಗೆ ಬಿಡ್ತೀವಿ. ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಎಷ್ಟು ಬ್ಯಾಂಕ್ ಅಕೌಂಟ್ಸ್ಗಳಿದೆ, ನಾನು ಯಾವ್ಯಾವ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತೀನಿ, ಆ್ಯಂಡ್ ಅದೇ ಥರ ನಮ್ಮ ಮನೆ ಎಲ್ಲಿ ಬರುತ್ತೆ, ಎಷ್ಟನೇ ಕ್ರಾಸು, ನಮ್ಮ ಊರು ಯಾವುದು, ಲೊಕೇಶನ್ ಏನು, ಎಲ್ಲನೂ ಕೂಡ ಹೇಳೋದಾಗ್ಬೋದು. ಅಥವಾ ನಮ್ಮದು ಆಧಾರ್ ಕಾರ್ಡಲ್ಲಿ ನನ್ನ ಫೋಟೋ ಹೆಂಗಿದೆ, ನನ್ನ ಆಧಾರ್ ಕಾರ್ಡ್ ನಂಬರ್ ಏನು, ಈ ಥರ ಶೇರ್ ಮಾಡೋದಾಗ್ಬೋದು. ಮತ್ತು ವಾಟ್ಸಪ್ ನಂಬರ್ ಶೇರ್ ಮಾಡೋದಾಗ್ಬೋದು, ನನ್ನ ನಂಬರ್ನ ನಿಮಗೆ ಪ್ರೊವೈಡ್ ಮಾಡೋದಾಗ್ಬೋದು. ಈ ಥರ ಎಲ್ಲ ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಮಾಡಿಬಿಟ್ಟಿರ್ತೀವಿ. ಯಾಕೆ ಅಂತಂದರೆ ಅವಾಗ ಆಡಿಯನ್ಸ್ಗಳು ಕಮ್ಮಿ ಇರ್ತಾರೆ. ಏನು ಹೇಳಿ, ಆಡಿಯನ್ಸ್ ಪ್ರಮಾಣ ಏನಿರುತ್ತೆ ಕಮ್ಮಿ ಇರುತ್ತೆ, ಆಡಿಯನ್ಸ್ಗಳು ಕಮ್ಮಿ ಇರ್ತಾರೆ. ಆವಾಗ ನಾವು ಎಲ್ಲನೂ ಕೂಡ ಶೇರ್ ಮಾಡಿಬಿಟ್ಟಿರ್ತೀವಿ. ಆವಾಗ ನಮಗೆ ಅದರ ಒಂದು ಎಫೆಕ್ಟ್ ಏನು ನಮಗೆ ಸೆನ್ಸ್ ಆಗಲ್ಲ. ಎಫೆಕ್ಟ್ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಆಗ 0% ಎಫೆಕ್ಟ್ ಆಗ್ತಾ ಇರುತ್ತೆ, ನಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಆಯಿತಾ, 0% ಏನೂ ಇಶ್ಯೂಸ್ ಇಲ್ಲ. ನೀವು ನಂಬರ್ ಕೊಟ್ಟರು ಇಶ್ಯೂಸ್ ಇಲ್ಲ, ನಿಮ್ಮ ಜಿಮೇಲ್ ID ಕೊಟ್ಟರು ಇಶ್ಯೂಸ್ ಇಲ್ಲ, ನಿಮ್ಮ ಮನೆ ಊರು ಯಾವ ಏರಿಯಾ ಎಲ್ಲ ಹೇಳಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಹೇಳಿದ್ರು ಪರವಾಗಿಲ್ಲ, ನಿಮ್ಮ ಬಾಯ್ ಫ್ರೆಂಡ್ ಹೆಸರು ಹೇಳಿದ್ರು ಪರವಾಗಿಲ್ಲ, ಏನು ಎಫೆಕ್ಟ್ ಆಗಲ್ಲ. ನೀವು ಏನಾದರೂ ಬೆಳೆದು ಬಿಟ್ಟರೆ, ಈಗ ಫೇಮಸ್ ಆಗೋದ್ರಿ ಅನ್ಕೊಳ್ಳಿ, 1 ತಿಂಗಳಲ್ಲೋ 2 ತಿಂಗಳಲ್ಲೋ ಅಥವಾ 1 ವರ್ಷನೋ 2 ವರ್ಷನೋ ಫೇಮಸ್ ಆಗೋದ್ರಿ ಅಂತ ಅನ್ಕೊಳ್ಳಿ. ಆವಾಗ ಈ ಎಫೆಕ್ಟು 0 ಇರೋದೇನಾಗುತ್ತೆ, 100 ಆಗುತ್ತೆ. ಇಲ್ಲಿ ನೀವು ಬೆಳೆದಿಲ್ಲದೆ ಇದ್ದಾಗ ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕೆ ಹೋಗಲ್ಲ. ನೀವು ಬೆಳೆದ ಮೇಲೆ ನಿಮ್ಮನ್ನು ಟಚ್ ಮಾಡೋಕ್ಕೆ ಬರೋದು. ನೀವು ಬೆಳೆದ ಮೇಲೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಎಲ್ಲರೂ ಬೆಳೆದಿರೋರನ್ನ ಕಾಲೆಳಿತಾರೆ ಹೊರತು ಯಾರು ಬೆಳೆದಿಲ್ಲದೆ ಇರೋರನ್ನ ಕಾಲೆಳಿಯಲ್ಲ. ಸೆನ್ಸು ನಿಮ್ಗೆ ಅರ್ಥ ಆಗ್ತಾ ಇದೆ. ಯಾಕೆ ಬೆಳೆದಿರೋರನ್ನ ಕಾಲೆಳಿತಾರೆ ಅನ್ನೋದು ಕೂಡ ನಿಮಗೆ ಆಟೋಮೆಟಿಕಲಿ ವಯಸ್ಸು ವರ್ಷ ನಿಮ್ಗೆ ಅರ್ಥ ಆಗಿರುತ್ತೆ. ಸಿಂಪಲ್ ಅಲ್ವಾ? ಈಗ ಬೆಳೆದಿಲ್ಲದೆ ಇರೋರನ್ನ ಕಾಲೆಳೆದ್ರೆ ಏನು ಪ್ರಯೋಜನ? ಅವನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅಫ್ಕೋರ್ಸ್ ಆಟೋಮೆಟಿಕಲಿ ಬೆಳೆದಿರೋರ ಬಗ್ಗೆನೇ ಮಾತಾಡೋದು. ಹಾಗಾಗಿ ನೀವು ಇಲ್ಲಿ ಶೇರ್ ಮಾಡಿರ್ತಾರಲ್ಲ, ಇದನ್ನು ಆವಾಗ ಅಲ್ಲಿ ಯೂಸ್ ಮಾಡ್ಕೋತಾರೆ. ಓಕೆ, ಕೆಲವ್ರು ಏನು ಮಾಡ್ತಾರೆ, ನಿಮ್ಮ ಚಾನಲ್ ನೋಡ್ತಾ ಇರ್ತಾರೆ. ನೀವೇನೇನು ಶೇರ್ ಮಾಡ್ತಾ ಇರ್ತೀರಾ, ನೀವು ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲಿ ಬರ್ತೀರಾ, ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ಸ್ಗಳು ಏನೇನಿದೆ ಇದೆಲ್ಲ ಒಂದು ಡೌನ್ಲೋಡೇ ಮಾಡಿ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ ನಿಮ್ಮ ವಿಡಿಯೋನ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಗೊತ್ತಿರುತ್ತೆ ಅವ್ರಿಗೆ. ಅದನ್ನೇ ಇಟ್ಕೊಂಡು ನಿಮ್ಮದೇನೋ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಅಥವಾ ನಿಮ್ಮನ್ನು ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಏನೋ ಒಂದು ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಹಾಗಾಗಿ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಈ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಆದಷ್ಟು ಕಮ್ಮಿ ಪ್ರೊವೈಡ್ ಮಾಡಿ. ಲಿಮಿಟೆಡಲ್ಲಿ ಇರಬೇಕು. ಎಲ್ಲಿ ತನಕ ಇರಬೇಕು ಗೊತ್ತಾ? ನಿಮ್ಮದು ಫೇವ್ರೇಟ್ ಫುಡ್ ಯಾವುದು, ನಿಮ್ಮ ಫೇವ್ರೇಟ್ ಮೊಬೈಲ್ ಯಾವುದು, ಇದಿಷ್ಟರಲ್ಲಿ ಒಳಗಡೆ ನೀವು ಒಡ್ಡಾಡಬೇಕು. ಇದು ಬಿಟ್ಟು ಇನ್ನು ಎಕ್ಸ್ಟ್ರಾ 1.1% ಹೇಳಿದ್ರು ಕೂಡ ಅದು ಇಶ್ಯೂ ಆಗುತ್ತೆ. ಪರ್ಸ್ನಲ್ ಡೀಟೇಲ್ಸು ಯಾವತ್ತೂ ಯಾರಿಗೂ ಕೂಡ ಪ್ರೊವೈಡ್ ಮಾಡಬೇಡಿ, ಹೊಸ ಯೂಟ್ಯೂಬರ್ಸು. ಆ್ಯಂಡ್ ಆಲ್ರೆಡಿ ಯೂಟ್ಯೂಬರ್ಸ್ ಆಗಿರೋರು ಏನಾದರೂ ಈ ವಿಡಿಯೋ ನೋಡ್ತಾರೆ, ನಿಮಗೂ ಕೂಡ ಹೇಳ್ತೀನಿ, ಪ್ರೊವೈಡ್ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ನಾವು ಒಳ್ಳೇದು ಮಾಡೋಕ್ಕೆ ಹೋಯ್ತು ಅಂತಂದರೆ ಅಲ್ಲಿ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಕೆಲವರು. ಅರ್ಥ ಆಯಿತಾ? ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮ್ಮ ಚಾನಲ್ ಸೆಕ್ಯೂರ್ ಆಗಿರಬೇಕು, ಹ್ಯಾಕ್ ಆಗಬಾರ್ದು ಅಂತಂದರೆ ನಿಮ್ಮ ಒಂದು ಇಮೇಲ್ ID ಮುಖ್ಯವಾಗಿದೆ. ಇಮೇಲ್ ID, ಈ ಇಮೇಲ್ ID ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದರೆ, ನೀವು ಅಂದ್ಕೊಳ್ಳಲ್ಲ,
ಬ್ರೋ ಇದೇನು ಎಫೆಕ್ಟ್ ಆಗಲ್ಲ ಬ್ರೋ, ಇಮೇಲ್ ಐ ಡಿ ತುಂಬ ಜನಕ್ಕೆ ನಾನು ಕೊಟ್ಟಿದ್ದೀನಿ, ಈಗ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಒಂದು ಇಮೇಲ್ ಐ ಡಿ ಕೊಡ್ತೀನಿ, ಅಲ್ಲೆಲ್ಲ ಕೊಡ್ತೀನಿ ಅಂದಮೇಲೆ ಇದು ಯೂಟ್ಯೂಬಲ್ಲಿ ಕೊಟ್ಟರೆ ಏನು ಪ್ರಾಬ್ಲಮ್ಮು ಅಂತ ಅನ್ಬೋದು ನೀವು. ಇದೇ ಪ್ರಾಬ್ಲಮ್ ಆಗೋದು. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅದಕ್ಕೆ ಒಂದು ಇಮೇಲ್ ಐ ಡಿ ಮುಖಾಂತರ ಕ್ರಿಯೇಟ್ ಮಾಡಿರ್ತೀರ. ಆ ಇಮೇಲ್ ಐ ಡಿನ ಯಾವುದೇ ಕಾರಣಕ್ಕೂ ಕೂಡ ಶೇರ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಶೇರ್ ಮಾಡ್ತು ಅಂತಂದರೆ ಅದನ್ನು ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸೊ ಇದು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದಕ್ಕೆಲ್ಲ ನೀವು ಕಂಪ್ಲೇಂಟು ಫೈಲೆಲ್ಲ ಇವೆಲ್ಲ ನೀವು ಮಾಡ್ಬೋದು, ಅದೆಲ್ಲ ಸೆಕೆಂಡರಿ. ಬಟ್ ಆ ಟ್ರೈ ಮಾಡೋದಕ್ಕೆ ನೀವು ಬಿಡಬೇಡಿ ಅಂತ ನಾನು ಹೇಳೋದು. ಇಮೇಲ್ ಐ ಡಿ ಪ್ರೊವೈಡೇ ಮಾಡಬೇಡಿ, ಯಾರಿಗೂ ಕೂಡ ಪ್ರೊವೈಡ್ ಮಾಡಬೇಡಿ, ಆಯಿತಾ. ಸೊ ನಿಮ್ಮ ಚಾನಲ್ ಹ್ಯಾಕ್ ಆಗೋದಕ್ಕೆ ಮುಖ್ಯ ಕಾರಣನೇ ಇದು, ಇಮೇಲ್ ಐ ಡಿ. ನೀವು ಯಾವತ್ತೂ ಕೂಡ ಇಮೇಲ್ ಐ ಡಿ ಕೊಡಬೇಡಿ. ನೀವು ಇಮೇಲ್ ಐ ಡಿನೇ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಹ್ಯಾಕ್ ಮಾಡ್ತಾರೆ ಹೇಳಿ? ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈಗ ಇಮೇಲ್ ಐ ಡಿ ನೀವು ಏನಾದರೂ ಒಂದು ಸ್ಪಾನ್ಸರ್ಗೆ ಇದಕ್ಕೆ ಮಾಡಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ಎಲ್ಲದಕ್ಕೂ ಸಪ್ರೇಟ್ ಮಾಡ್ಕೊಳ್ಳಿ, ಅದನ್ನು ಪ್ರೊವೈಡ್ ಮಾಡಿ. ಅದು ಇನ್ ಕೇಸ್ ಹ್ಯಾಕ್ ಆದರೂ ಕೂಡ ಏನು ಯೂಸ್ ಆಗೋಲ್ಲ, ಏನು ಪ್ರಯೋಜನ ಆಗೋಲ್ಲ, ನಿಮಗೇನು ಎಫೆಕ್ಟ್ ಆಗೋಲ್ಲ. ಆ ಥರ ನೀವು ಅದಕ್ಕೆ ಒಂದು ಸಪ್ರೇಟ್ ನೀವು ಮಾಡ್ಕೋಬೇಕಾಗುತ್ತೆ. ಓಕೆ, ಇದು ಬೆಟರು. ನೀವು ಇಮೇಲ್ ಐ ಡಿನ ಪ್ರೊವೈಡ್ ಮಾಡಿಬಿಡಿ. ತುಂಬ ಜನ ಇಮೇಲ್ ಐ ಡಿ ಪ್ರೊವೈಡ್ ಮಾಡ್ತಾ ಇರ್ತೀರ, ಅದನ್ನು ನಿಲ್ಲಿಸ್ಕೊಳ್ಳಿ. ಓಕೆ, ಸೊ ಇದು ಸೆಕೆಂಡ್ ಟಿಪ್ಪು. ನೆಕ್ಸ್ಟ್ ಮೂರನೇದೇನಪ್ಪ ಅಂತಂದರೆ, ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫೋನ್ ನಂಬರ್ನ ಕೊಡೋದು ಕೂಡ ಕೆಲವೊಂದೊಂದು ಸಲ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ಫೋನ್ ನಂಬರ್ ಏನಿದೆ, ಸೊ ಇದೊಂಥರ ಚೆನ್ನಾಗಿರುತ್ತೆ. ಎಷ್ಟು ದಿನ ಚೆನ್ನಾಗಿರುತ್ತೆ ಅಂತಂದರೆ 1-2-3 ದಿನ ಚೆನ್ನಾಗಿರುತ್ತೆ. ಆಮೇಲೆ ಈ ಫೋನ್ ನಂಬರಿಂದನೇ ಕೆಲವರು ನಿಮ್ಮ ಒಂದು ವಾಟ್ಸಪ್ನೇ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡೋದು, ಆಯಿತಾ. ನಿಮ್ಮ ಫೋನ್ ನಂಬರ್ ಹಾಕೋದು OTP ಕೊಡೋದು, ಏನೋ ಒಂದು ಟ್ರೈ ಮಾಡೋದು, ಈ ಥರ ಮಾಡೋದಾಗ್ಬೋದು. ಆಮೇಲೆ ಈ ತುಂಬ ಇಶ್ಯೂಸ್ಗಳಾಗುತ್ತೆ ಈ ಫೋನ್ ನಂಬರಿಂದನೇ. ನಿಮ್ಮ ಒಂದು ಪಾಸ್ವರ್ಡ್ನ ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡೋದು. ಲೈಕ್ ಇವಾಗ ನಿಮ್ಮ ಪಾಸ್ವರ್ಡು ಫೋನ್ ನಂಬರ್ ಇಟ್ಕೊಂಡಿರ್ತೀರ ಅನ್ನೋ ಒಂದು ಇಮ್ಯಾಜಿನೇಷನ್ ಸಿಗುತ್ತೆ, ಆಯಿತಾ. ಇಮ್ಯಾಜಿನೇಷನ್ ಏನೇನೋ ಸಿಗುತ್ತೆ, ಇದೇ ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು ಅಂತ. ನಿಮ್ಮ ಪರ್ಸ್ನಲ್ ಫೋನ್ ನಂಬರ್ ಕೊಟ್ಟರೆ ಇದನ್ನು ಯೂಸ್ ಮಾಡ್ತಾರೆ, ಇದಕ್ಕೆ ಟ್ರೈ ಮಾಡ್ತಾರೆ, ಆಯಿತಾ. ನಿಮ್ಮ ಇಮೇಲ್ ಐ ಡಿಗೆ ಆ ಪಾಸ್ವರ್ಡ್ ಫೋನ್ ನಂಬರ್ ಹಾಕೋಕ್ಕೆ ಟ್ರೈ ಮಾಡೋದು, ಆಯಿತು. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಆ ಪಾಸ್ವರ್ಡ್ ಹಾಕೋಕ್ಕೆ ಟ್ರೈ ಮಾಡೋದು, ಫೇಸ್ಬುಕ್ ಅಕೌಂಟ್ಗೆ ಅದು ಹಾಕೋಕ್ಕೆ ಟ್ರೈ ಮಾಡೋದು, ಈ ಥರ ಮಿಸ್ಯೂಸ್ ಮಾಡ್ಕೋತಾರೆ. ಓಕೆ, ಹಾಗಾಗಿ ನೀವು ನಿಮ್ಮ ಒಂದು ಪರ್ಸ್ನಲ್ ಫೋನ್ ನಂಬರ್ ಕೊಡಬೇಡಿ. ಈಗ ನೀವು ಫೋನ್ ನಂಬರ್ ಕೊಡ್ತೀನಿ ಅಂತಂದರೆ ನೀವು ಮಾಮೂಲಿ ಅದಕ್ಕೆ ಒಂದು ಸಪ್ರೇಟ್ ಫೋನ್ ನಂಬರ್ ರೆಡಿ ಮಾಡಿಕೊಂಡು ಅದೇ ಒಂದು ಸಪ್ರೇಟಾಗಿ ಕೊಡಬೇಕಾಗುತ್ತೆ. ಅದನ್ನು ನೀವು ಯಾವತ್ತೂ ಕೂಡ ಪಾಸ್ವರ್ಡಿಗೆ ನೀವು ಯೂಸ್ ಮಾಡಿರಬಾರ್ದು. ಓಕೆ, ಇದೊಂದು ಮೈಂಡಲ್ಲಿ ಇರಲಿ. ಸೊ ಹಾಗಾಗಿ ಫೋನ್ ನಂಬರು ಕೊಡ್ತೀನಿ ಅಂತಂದರೆ ಸಪ್ರೇಟಾಗಿ ಅದಕ್ಕೆ ಒಂದು ಸಪ್ರೇಟ್ ಫೋನ್ ನಂಬರ್ ರೆಡಿ ಮಾಡ್ಕೊಂಡು ಕೊಡಿ. ಇದು ಮೂರನೇದು ನಾನು ನಿಮಗೆ ಕೊಡುವಂಥದ್ದು. ನಾಲ್ಕನೇ ಒಂದು ಟಿಪ್ ಬಂದು ಕಮೆಂಟ್ಸ್. ಈ ಕಮೆಂಟ್ಸಲ್ಲಿ ಕೆಲವೊಂದಷ್ಟು ಲಿಂಕ್ಗಳು ಬರ್ತಾ ಇರುತ್ತೆ. ಓಕೆ, ಸೊ ಒಂದಷ್ಟು ಲಿಂಕ್ಸ್ಗಳು ಏನೇನೋ .com ಸಮಥಿಂಗ್ ಅಂತ ಲಿಂಕ್ಸ್ಗಳು ನೀವು ನೋಡ್ತಾ ಇರ್ತೀರ. ಆ ಕಮೆಂಟ್ಸ್ಗಳಲ್ಲಿ ಲಿಂಕ್ ಜೊತೆಗೆ ಒಂದು ಲೈನ್ ಹಾಕಿರ್ತಾರೆ, ಈಗಲೇ ಕ್ಲಿಕ್ ಮಾಡಿ ಈ ಆಫರ್ನ ಕ್ಲೈಮ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ನೀವು ತಪ್ಪಿನೂ ಕೂಡ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡೋಕ್ಕೆ ಹೋಗಬಾರ್ದು. ಇನ್ ಕೇಸ್ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಫಿಶಿಂಗ್ ಮುಖಾಂತರ ಸೊ ನಿಮ್ಮ ಒಂದು ಜಿಮೇಲ್ ಐ ಡಿನ ಹ್ಯಾಕ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಈ ಕಮೆಂಟ್ಸ್ಗಳಲ್ಲಿ ಲಿಂಕ್ಗಳೇನಾದರೂ ಬಂದಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರಾದರೂ ಲಿಂಕ್ಸ್ಗಳನ್ನ ಮೆನ್ಷನ್ ಮಾಡ್ತಾಯಿದ್ದೀರಾ ಕಮೆಂಟ್ಸ್ಗಳಲ್ಲಿ, ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ ಗೈಸ್. ಬೆಟರ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು. ಓಕೆ, ಇದು ನಾನು ನಿಮಗೆ ನಾಲ್ಕನೇ ಒಂದು ಟಿಪ್ಪು ನಾನು ನಿಮಗೆ ಕೊಡುವಂಥದ್ದು. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಬಾರ್ದು, ಸೆಕ್ಯೂರಾಗಿ ಇರಬೇಕು ಅಂತಂದರೆ. ನೆಕ್ಸ್ಟು 5ನೇ ಒಂದು ಪಾಯಿಂಟ್ನ ನಾವು ನೋಡೋಣ. 5ನೇ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ ಸ್ಪಾನ್ಸರ್. ಯೂಟ್ಯೂಬಲ್ಲಿ ನಿಮಗೆ ಸ್ಪಾನ್ಸರ್ಸ್ಗಳು ಬರ್ತಾ ಇರುತ್ತೆ, ಇಮೇಲ್ಗಳು ತುಂಬ ಬರ್ತಾ ಇರುತ್ತೆ. ನೀವು ತೆಗಿತಾ ಹೋಯ್ತು ಅಂತಂದರೆ ಸಿಕ್ಕಾಪಟ್ಟೆ ಇಮೇಲ್ ಬರ್ತಾ ಇರುತ್ತೆ. ಸೊ ನೀವು ನೋಡ್ಬೋದು, ಕೆಲವರು $1,000 ಕೊಡೋಕ್ಕೆ ರೆಡಿಯಾಗಿರ್ತಾರೆ, ಕೆಲವರು $1,500 ಕೊಡೋಕ್ಕೆ ರೆಡಿಯಾಗಿರ್ತಾರೆ, ಕೆಲವರು $3,000 ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಈ ಥರ ಮೇಲ್ಸ್ಗಳು ತುಂಬ ಬರ್ತಾ ಇರುತ್ತೆ. ಇದನ್ನು ಮಾಡಿ ಪ್ರಮೋಷನ್ ಮಾಡ್ತೀರಾ ಅಂತ. ಆ ಪ್ರಮೋಷನ್ ಮಾಡೋದ್ರಲ್ಲಿ ನಿಮಗೆ ಮೇಲಲ್ಲಿ ಕೆಲವೊಂದಷ್ಟು ಲಿಂಕ್ಗಳನ್ನ ಕಳಿಸಿರ್ತಾರೆ ಅವರು. ಸೊ ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಒಂದು PDF ಫೈಲ್ ಬರುತ್ತೆ. ಆ PDF ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಬಿಟ್ಟು ಸೊ ಅದಾದಮೇಲೆ ಅಲ್ಲಿ ಒಂದು ID ಪಾಸ್ವರ್ಡ್ ಕೇಳುತ್ತೆ. ID ಪಾಸ್ವರ್ಡು ನಾವು ಇಮೇಲ್ ಐ ಡಿಲಿ ಕೊಟ್ಟಿದ್ದೀವಿ, ಆ ಮೇಲ್ ಕಳಿಸಿರ್ತಾರಲ್ಲ ಅದರಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ, ಅದನ್ನು ಹಾಕಿ ಅಂತಂದ್ಬಿಟ್ಟು ಒಂದು ID ಪಾಸ್ವರ್ಡ್ ಅವರೇ ಕೊಟ್ಟಿರ್ತಾರೆ ಆ ಡಾಕ್ಯುಮೆಂಟ್ ಓಪನ್ ಆಗೋದಕ್ಕೆ. ನೀವು ID ಪಾಸ್ವರ್ಡ್ ಆಗ್ತು ಅಂತಂದರೆ ಮುಗೀತು ಗೈಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಮಾಯ ಆಗಿಬಿಡುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ಕೈಗೆ ಸಿಗೋದಿಲ್ಲ, ಅವ್ರು ಆಕ್ಸೆಸ್ ಕೊಂಡೋಗುತ್ತೆ.
ಆಯಿತಾ. ಈ ಸ್ಪಾನ್ಸರ್ ಹೆಸರು ಹೇಳ್ಕೊಂಡೆ ತುಂಬ ಜನ ಯೂಟ್ಯೂಬ್ ಚಾನಲ್ನ ಹ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದರಿಂದನೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಸ್ಪಾನ್ಸರ್ಸ್ಗಳನ್ನ ಪಿಕ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಡೇಂಜರಲ್ಲಿದ್ದೀರಾ ಅಂತಲೇ ಅರ್ಥ, ಆಯಿತಾ. ಯಾಕೆಂತಂದರೆ ನೋಡಿಕೊಂಡು ಪಿಕ್ ಮಾಡಬೇಕು. 100 ಸ್ಪಾನ್ಸರ್ ವೀಡಿಯೋದಲ್ಲಿ 70% ಸ್ಪಾನ್ಸರ್ ಮೇಲ್ಗಳಲ್ಲಿ ತುಂಬ ಫೇಕೇ ಇರುತ್ತೆ. ಇಲ್ಲ ಇದರ ಸಾವಾಸನೆ ಬೇಡ ಅಂತಂದರೆ ಸುಮ್ಮನೆ ನೀವು ಸ್ಪಾನ್ಸರ್ನೇ ಬಿಟ್ಬಿಟ್ಟು ವೀಡಿಯೋ ಮಾಡ್ತಾ ಹೋಗಬೇಕಾಗುತ್ತೆ. ನಿಮ್ಮ ಚಾನಲ್ ಸೆಕ್ಯೂರ್ ಆಗಿರಬೇಕು ಅಂತಂದರೆ. ರಿಸ್ಕ್ ತಗೋತೀನಿ ಅಂತಂದರೆ ನೀವು ಟ್ರೈ ಮಾಡ್ಬೋದು, ಅರ್ಥ ಆಯಿತಾ. ಸೊ ಯಾವುದೇ ಏನೇ ಸ್ಪಾನ್ಸರ್ ನೀವು ಮಾಡ್ತೀರಾ ಅಂತಂದರೆ ಸೊ ಸಿಂಪಲ್ಲು ಇಲ್ಲಿ ನೀವು ಮೇಲಲ್ಲೇ ಮುಗಿಸ್ಬಿಡೋಣ, ವಾಟ್ಸಪ್ಪಲ್ಲಿ ಮುಗಿಸ್ಬಿಡೋಣ ಇದೆಲ್ಲ. ಡೈರೆಕ್ಟ್ ನೀವೇನು ಮಾಡಿ ಅಂತಂದರೆ ಅವ್ರು ಏನು ಮೇಲ್ ಕಳಿಸ್ತಾರೆ ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ ಡೀಲ್ ಮಾಡ್ಕೊಂಡು ಮುಗಿಸ್ಕೊಳ್ಳಿ, ಅರ್ಥ ಆಯಿತಾ. ಸೊ ನೀವು ಆ ಮೇಲಲ್ಲೇ ಮೆಸೇಜ್ ಮಾಡಿಕೊಂಡೇ ಸ್ಪಾನ್ಸರ್ ಒಪ್ಕೊಳ್ಳೋಣ ಈ ಥರ ಎಲ್ಲ ಮಾಡ್ತು ಅಂತಂದರೆ ಪ್ರಾಬ್ಲಮ್ಸ್ಗಳಾಗುತ್ತೆ. ಯಾರು ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ನಿಮ್ಮ ಹತ್ರ ಪ್ರೂಫ್ ಇರಬೇಕು, ನೀವು ಅವ್ರ ಹತ್ರ ಮಾತಾಡಿರೋದು ಪ್ರೂಫ್ ಇರಬೇಕು, ಎಲ್ಲ ಇರಬೇಕು. ಸೊ ಹಾಗಾಗಿ ಸ್ಪಾನ್ಸರ್ಸ್ಗಳನ್ನ ಪಿಕ್ ಮಾಡ್ಕೊಳ್ತೀನಿ ಅಂತಂದರೆ ರಿಸ್ಕ್ ತೊಗೊಂಡು ಸೊ ಅವ್ರ ಜೊತೆ ಮಾತಾಡಿ ಪ್ರೈಸ್ ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲನೂ ಕೂಡ ಮಾಡ್ಕೊಳ್ಳಿ. ಓಕೆ, ಇದು ನಿಮಗೆ ತುಂಬ ಸೆಕ್ಯೂರ್ ಮಾಡುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ. ಯಾಕೆಂತಂದರೆ ತುಂಬ ಜನರ ಯೂಟ್ಯೂಬ್ ಚಾನಲ್ ಈ ಸ್ಪಾನ್ಸರ್ಸಿಂದನೇ ಪ್ರಾಬ್ಲಮ್ಸ್ಗಳಾಗಿದೆ, ತುಂಬ ಜನಕ್ಕೆ ಪ್ರಾಬ್ಲಮ್ಸ್ಗಳಾಗಿದೆ, ಹಾಗಾಗಿ ಅಷ್ಟೆ. ಓಕೆ, ಸೊ ಈಗ ನಾನು ಹೇಳಿದಂಥ 5 ಪಾಯಿಂಟ್ಸ್ಗಳನ್ನ ದಯವಿಟ್ಟು ಫಾಲೋ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲು ಸೇಫಾಗಿ ಸೆಕ್ಯೂರ್ ಆಗಿರಬೇಕು ಅಂತಂದರೆ. ನೋಡಿ, ಕೆಲವೊಂದೊಂದು ಸಲ ಈ ಪಾಯಿಂಟ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೂ ಕೂಡ ಇದನ್ನು ಹಾರಿ ಜಂಪ್ ಮಾಡಿ ಹ್ಯಾಕ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆವಾಗ ನಮ್ಮ ಹಣೆ ಬರ ಅನ್ಕೋಬೇಕು, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾವು ಫೇಸ್ ಮಾಡಲೇಬೇಕು. ಆದಷ್ಟು ಇಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಹ್ಯಾಕ್ ಆಗೋದ್ರಿಂದ ನೀವು ತಡಿಬೋದು, ಆಯಿತಾ. ಬಟ್ ಒಂದೊಂದು ಸಲ ಏನಾಗುತ್ತೆ ಏನು ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಲು ಅಷ್ಟೇ, ನಿಮ್ಮ ಚಾನಲ್ಲು ಅಷ್ಟೇ, ಎಲ್ರಿಗೂ ಅಷ್ಟೇ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಬರೀ ನೀವು ಮಾತ್ರ ಅಲ್ಲ, ನಾನು ಇದನ್ನು ಫಾಲೋ ಮಾಡ್ತೀನಿ, ನಾನು ಫಾಲೋ ಮಾಡಲೇಬೇಕು. ಯಾಕೆಂದರೆ ನಂದು ಚಾನಲೇ ಅಲ್ವಾ. ಸೊ ಸೇಫ್, ನಿಮಗೇನು ಎಫೆಕ್ಟ್ ಆಗುತ್ತೆ ನನಗೂ ಅದೇ ಎಫೆಕ್ಟ್ ಆಗೋದು. ಸೊ ಹಾಗಾಗಿ ಆದಷ್ಟು ಸೇಫಾಗಿ ಸೆಕ್ಯೂರ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನಿ. ಐ ಥಿಂಕ್ ವೀಡಿಯೋ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.